ವರ್ಗಾವಣೆ ಮಾಡದೆ ಮಕ್ಕಳಾಗ್ತಿಲ್ಲ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ದಯಾಮರಣ ಪತ್ರವನ್ನ ಬರೆಯಲಾಗಿದೆ. ವರ್ಗಾವಣೆ ಸಿಗದೆ ನೊಂದ ಪೊಲೀಸರು ದಯಾಮರಣ ಪತ್ರವನ್ನ ಬರೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರವನ್ನ ಬರೆಯಲಾಗಿದೆ. ವರ್ಗಾವಣೆ ಮಾಡಿ, ಇಲ್ಲ ಅಂತಂದ್ರೆ ದಯಾಮರಣಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ರಾಜ್ಯದ ಹಲವು ಠಾಣೆಯ ಸಿಬ್ಬಂದಿ ರಾಷ್ಟ್ರಪತಿಗೆ ಬರೆದಿರುವಂತಹ ಪತ್ರ ಇದು. ನಮಗೆ ಮಕ್ಕಳಾಗ್ತಾ ಇಲ್ಲ, ಹಾಗಾಗಿ ನೀವು ನಮಗೆ ದಯಾಮರಣವನ್ನ ಕೊಡಿ, ವರ್ಗಾವಣೆಯನ್ನ ಮಾಡ್ತಾ ಇಲ್ಲ ಸರ್ಕಾರ. ವರ್ಗಾವಣೆ, ಅಂತರ ಜಿಲ್ಲಾ ವರ್ಗಾವಣೆ, ಪತಿ ಹಾಗೆ ಪತ್ನಿ ಇಬ್ರು ಕೆಲಸದಲ್ಲಿರುವಂತಹ ಸಂದರ್ಭದಲ್ಲಿ ಆಯಾ ಜಿಲ್ಲೆಗೆ ವರ್ಗಾವಣೆ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿತ್ತು. ಹಾಗೆ ನಿಯಮನೇ ಇದೆ. ನಿಯಮ ಇದ್ರೂ ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಿಲ್ಲ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಬಹಳ ಪತ್ರವನ್ನ ಕೇಳಿದಾಗ ತಮಾಷೆ ಅಂತ ಅನ್ನಿಸಬಹುದು, ಪತ್ರದಲ್ಲಿರುವಂತಹ ಕಂಟೆಂಟ್ ಕೇಳಿದಾಗ ಅಯ್ಯೋ ಹಿಂಗೂ ಪತ್ರ ಬರೀತಾರಾ ಅಂತ ಅನ್ನಿಸಬಹುದು. ಬಟ್ ಸಮಸ್ಯೆಯಂತೂ ಗಂಭೀರವಾಗಿದೆ, ಅದನ್ನ ಪರಿಗಣಿಸಲೇಬೇಕಾಗತ್ತೆ. ರಾಷ್ಟ್ರಪತಿಗಳಿಗೆ, ಮುಖ್ಯಮಂತ್ರಿಗಳಿಗೆ ರಾಜ್ಯ ಪೊಲೀಸ್ ಸಿಬ್ಬಂದಿ ಬರೆದಿರುವಂತಹ ಪತ್ರದಲ್ಲಿ ಏನಿದೆ ಅನ್ನೋದನ್ನ ವಿವರಿಸಬಹುದಾ ಸಂದೇಶ್? ವಿದ್ಯಶ್ರೀ, ಪ್ರಮುಖವಾಗಿ ಈಗ ಸದ್ಯ ರಾಜ್ಯದ ನೊಂದ ಪೊಲೀಸರು ಬರೆದಿರುವಂತಹ ಒಂದು ದಯಾಮರಣ ಪತ್ರವನ್ನು ನೋಡ್ತಾ ಇದ್ರೆ, ಎಲ್ಲೊಂದ್ ಕಡೆ ಅದರಲ್ಲಿರುವಂತಹ ಕಂಟೆಂಟ್ ಅನ್ನ ನಾವು ನೋಡ್ತಾ ಇದ್ರೆ ಒಂದು ಕಡೆ ಹಾಸ್ಯಾಸ್ಪದವಾಗಿ ಅನ್ಸುತ್ತೆ. ಆದ್ರೆ ಇದು ನಿಜಕ್ಕೂ ಕೂಡ ಗಂಭೀರವಾದ ಸಮಸ್ಯೆಗಳು. ಯಾಕಂದ್ರೆ ಕೌಟುಂಬಿಕವಾಗಿ ಹಾಗೆ ವೈಯಕ್ತಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನ ಪೊಲೀಸರು ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಆ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಸದ್ಯ ಪೊಲೀಸರು ಪತ್ರವನ್ನು, ಅಂದ್ರೆ ದಯಾಮರಣ ಕೋರಿ ಈಗಾಗಲೇ ರಾಷ್ಟ್ರಪತಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅಂತರ್ ಜಿಲ್ಲಾ ವರ್ಗಾವಣೆ ಕುರಿತಂತೆ. ಅಂದ್ರೆ 2021ರಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ವರ್ಗಾವಣೆ ಆಗಿಲ್ಲ. ಜೊತೆಗೆ ಅಂತರ್ ಜಿಲ್ಲಾ ವರ್ಗಾವಣೆಗೆ ಸಂಬಂಧಪಟ್ಟಂತೆ ತಮ್ಮ ಅಳಲನ್ನ ತೋಡ್ಕೊಂಡು ಸಾಕಷ್ಟು ಬಾರಿ ಈಗಾಗಲೇ ಗೃಹ ಇಲಾಖೆಗೆ ಜೊತೆಗೆ ಗೃಹ ಸಚಿವರಿಗೂ ಕೂಡ ಮನವಿಯನ್ನ ಮಾಡಿದ್ರು ನೊಂದ ಪೊಲೀಸರು. ಆದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯ ವರ್ಗಾವಣೆಯನ್ನ ಮಾಡ್ತಾ ಇಲ್ಲ. ಬರೀ ಮಾಧ್ಯಮಗಳ ಮುಂದೆ ಬಂದು ನಾವು ವರ್ಗಾವಣೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಇದು ಕಾರ್ಯರೂಪಕ್ಕೆ ತರುವಲ್ಲಿ ಎಲ್ಲೋ ಒಂದ್ ಕಡೆ ವಿಫಲರಾಗ್ತಾ ಇದ್ದಾರೆ. ಹಾಗಾಗಿ ನಾವು ಶಿಸ್ತಿನ ಇಲಾಖೆ ಆಗಿರೋದ್ರಿಂದ ನಾವು ಪ್ರತಿಭಟನೆಯನ್ನ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ದಯಾಮರಣವನ್ನ ಕೋರಿ ಪತ್ರವನ್ನ ಬರಿತಾ ಇದ್ದೀವಿ ಅಂತ ಹೇಳಿ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾರೆ. ಜೊತೆಗೆ ಸಾಕಷ್ಟು ತಮ್ಮದೇ ಆದ ಸಮಸ್ಯೆಗಳನ್ನ ಕೂಡ, ಅದು ಪತಿ ಪತ್ನಿ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಮಕ್ಕಳ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಎಲ್ಲೋ ಒಂದ್ ಕಡೆ ಪತಿ ಪತ್ನಿ ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಗೆ ಮಕ್ಕಳು ಕೂಡ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಈ ನೊಂದ ಪೊಲೀಸರಿಂದ ಈಗ ಸದ್ಯ ರಾಷ್ಟ್ರಪತಿ ಅವರಿಗೆ ಹಾಗೆ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ದಯಾಮರಣ ಕೋರಿ ಒಂದು ಪತ್ರವನ್ನ ಬರೆದಿದ್ದಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಸರ್ಕಾರ ಯಾವ ರೀತಿ ಈ ಒಂದು ಪೊಲೀಸರ ನೋವುಗಳನ್ನ ಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ವಿದಿಶ್, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.